ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹುಷಾರಿರಲಿಲ್ಲ. ಇವಾಗ ಒಂದು 2-3 ಡೇಸಿಂದ ನನಗೆ ವಾಯ್ಸ್ ಎಲ್ಲ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಯಾಕಂದರೆ ನನಗೆ ಹುಷಾರಿರಲಿಲ್ಲ, ಆಮೇಲೆ 3 ಹುಷಾರು ತಪ್ಪಿತು, ನಂತರ ಧ್ರುವಕ್ಕೆ ಹುಷಾರು ತಪ್ಪಿತ್ತು. ಸೊ ಇದರಿಂದ ಕಂಟಿನ್ಯೂಸ್ ಆಗಿ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಎಲ್ಲರೂ ಒಂದು ಸ್ವಲ್ಪ ಓಕೆ ಅಂತ ಅನಿಸಿದೆ. ಸೊ ಅದಕ್ಕೋಸ್ಕರ ಬ್ಲಾಗ್ನ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದು ನಮ್ಮ 3 ಅವರ ಸ್ಕೂಲು. ಸೊ ಅವ್ರ ಸ್ಕೂಲಿಂದ 1 ಡೇ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲಿಗೆ ಅಂದರೆ ಬನ್ನೇರುಘಟ್ಟ ರೋಡಲ್ಲಿರುವಂಥ ಬಿಗ್ ಯಾರ್ನ್ ಫಾರ್ಮ್ ಅಂತ ಹೇಳಿಬಿಟ್ಟು ತುಂಬಾ ಒಳ್ಳೆಯ ನೇಚರ್ ಇರುವಂಥ ಒಂದು ಜಾಗ ಇದು. ಸೊ ಅನಿಮಲ್ಸ್ನ ಮತ್ತು ಪ್ಲಾಂಟ್ಸು, ಬರ್ಡ್ಸು ಎಲ್ಲನೂ ಸಹ ಇರುವಂಥದ್ದು. ಸೊ ಅಲ್ಲಿ ಮಕ್ಕಳಿಗೆ ಎಲ್ಲ ಸಹ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಬರ್ಡ್ಸ್ನ, ಅನಿಮಲ್ಸ್ನ ಅವರೇ ಮುಟ್ಟಿ ಫೀಲ್ ಮಾಡುವಂಥದ್ದು. ಆಮೇಲೆ ಕೆಲವೊಂದು ಸೀಡ್ಸ್ನೆಲ್ಲ ಅವ್ರ ಕೈಯಲ್ಲೇ ಹಾಕಿಸುವಂಥದ್ದು ಮತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡುವಂಥ ಪ್ಲೇಸ್ ಆಗಿರುತ್ತೆ. ಸೊ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ಒಂದು ಜಾಗ ಇದು. ಅದಕ್ಕೋಸ್ಕರ ಮಕ್ಕಳೆಲ್ಲ ನೋಡ್ಬೋದು. ಬೆಳಗ್ಗೆ 7 ಗಂಟೆಗೆ ಬನ್ನಿ ಅಂದರು. ಸೊ 7 ಗಂಟೆಗೆ ಕರ್ಕೊಂಡೋದ್ವಿ. ಬಟ್ ಅವ್ರು ಎಷ್ಟೊತ್ತು ಕರ್ಕೊಂಡೋದ್ರು ಗೊತ್ತಾ? 8:30 ಆಯಿತು. ಸೊ ಯಾಕಂದರೆ ಮಕ್ಕಳೆಲ್ಲ ಪಾಪ ಎದ್ದು ರೆಡಿಯಾಗಿ ಬರೋಕ್ಕೆ ಲೇಟ್ ಆಗುತ್ತೆ ಕೆಲವರೆಲ್ಲ ಅಂತ ಹೇಳಿಬಿಟ್ಟು, ಅವ್ರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಅದೇ 7 ಅಂದರೆ 8 ಮಾಡ್ತಾರೆ ಅಂತ. ಬಟ್ ಇಲ್ಲಿ ಮಾತ್ರ 8:30ನೇ ಆಗೋಯಿತು. ಬಟ್ ಮಕ್ಕಳಂತೂ ಒಂದು ಚೂರು ಟಯರ್ಡ್ ಆಗಲಿಲ್ಲ. 1.5 ಅವರ್ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಚಿಕ್ಕವನಂತೂ ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಾ ಇದ್ದ. ಹಾಗೆಯೇ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ಬೋದು, ತುಂಬಾ ಏನಿದು ಎಂಜಾಯ್ ಮಾಡ್ತಾಯಿದ್ರು. ಯಾವಾಗ ಹೋಗ್ತೀವಪ್ಪ ನಾವು ಬಸ್ಸಲ್ಲಿ ಅಂತ ಹೇಳಿಬಿಟ್ಟು. ಟೀಚರ್ಸು ಮತ್ತು ಆಂಟೀಸ್ ಎಲ್ಲ ತುಂಬಾ ಕೇರ್ ತಗೋತಾಯಿದ್ರು. ನಾವು ನೋಡ್ತಾ ಇದ್ವಿ ಅಲ್ಲಿ. ಸೊ ತುಂಬ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಆಮೇಲೆ ಬ್ರೇಕ್ಫಾಸ್ಟು ಮತ್ತು ಲಂಚು, ಸ್ನ್ಯಾಕ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತೀವಿ ಅಂತಲೂ ಸಹ ಹೇಳಿದರು. ಈ ಥರ ಔಟಿಂಗ್ ಎಲ್ಲ ಕಳಿಸೋದ್ರಿಂದ ಮಕ್ಕಳಲ್ಲಿ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಮನೆಯಲ್ಲಿ ಅವರ ಅಪ್ಪ ಅಮ್ಮ, ಅಜ್ಜಿ ತಾತ ಅವ್ರ ಜೊತೆ ಎಲ್ಲ ಹೋಗೋದು ಮಾಮೂಲಿ. ಅಂದರೆ ಅವ್ರ ಜೊತೆಯಲ್ಲಿರೋದ್ರಿಂದ ಇವ್ರ ಮಕ್ಳಿಗೂ ಅಷ್ಟೊಂದು ಭಯ ಇರಲ್ಲ. ಬಟ್ ಈ ಥರ ಅಪ್ಪ ಅಮ್ಮ ಇಲ್ದಿರ, ಮನೆಯವ್ರು ಯಾರೂ ಇಲ್ದಿರ ಅವರು ಫ್ರೆಂಡ್ಸ್ ಜೊತೆ ಹೋಗೋದಂದರೆ ನಿಜವಾಗ್ಲೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸೇ ಆಗಿರುತ್ತೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ನ ಮಕ್ಕಳು ಮಾಡೋದ್ರಿಂದ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸು ಸಹ ಬೆಳೆಯುತ್ತೆ. ಮತ್ತು ಔಟ್ಡೋರೆಲ್ಲ ಕಳಿಸೋದ್ರಿಂದ ಹೊಸ ಹೊಸ ವಿಷಯಗಳನ್ನು ಅವರು ತಿಳ್ಕೊಂಡು ಬರ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಹಾಗೆ ಫ್ರೆಂಡ್ಸ್ ಜೊತೆ ಬಾಂಡಿಂಗು ಸಹ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆ ಮೆಮೊರೀಸ್ನ ಅವರು ತಗೊಂಡು ಬರ್ತಾರೆ. ಅದರಿಂದ ಆದರೂ ನಾವು ಈ ಥರ ಮಕ್ಕಳನ್ನ ಪಿಕ್ನಿಕ್ಗೆ ಮತ್ತು ಟ್ರಿಪ್ಪೆಲ್ಲ ಕಳಿಸೋದ್ರಿಂದ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ, ಒಂಥರ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ನಂತರ ಮಕ್ಕಳೆಲ್ಲ ಸಹ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಒಂದು 5 o'clock ಹಂಗೆ ಸ್ಕೂಲಿಗೆ ಬಂದರು. ಸೊ ಎಲ್ಲ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡ್ತಾಯಿದ್ರು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ಬೆಳಗ್ಗೆ ಎಷ್ಟು ಜೋಶಲ್ಲಿ ಹೋದ್ರೆ ಪಾಪ ಬರೋ ಅಷ್ಟೊತ್ತಿಗೆ ಎಲ್ಲ ನಿದ್ದೆ ಮಾಡಿಕೊಂಡು ಬಸ್ಸಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ನಾನು 3ನ ಮಾತಾಡಿಸ್ತಾ ಇದ್ದೆ, ಅವ್ನು ಏನೂ ಮಾತಾಡ್ತಾನೆ ಇಲ್ಲ. ಯಾಕೋ ಏನಾಯಿತು, ಎಂಜಾಯ್ ಮಾಡ್ದೆ ಅಂದರೂ ಅವ್ನು ಮಾತಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಇಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಂತೆ. ಸಾಲದು ಅಂತ ಟಯರ್ಡು ಅಂತ ಹೇಳ್ದೆ. ಸರಿ ಮನೆಗೆ ಕರ್ಕೊಂಡೋಗಿ ಆಮೇಲೆ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಫಸ್ಟ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಚೆನ್ನಾಗಿ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸಿ ನಂತರ ನಾನು ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ನಂತರ ಅವ್ನ ಟ್ರಿಪ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದೆ. ಸೊ ಅವನಿಗಂತೂ ತುಂಬ ಎಂಜಾಯ್ ಮಾಡಿದ್ನಂತೆ, ಚೆನ್ನಾಗಿತ್ತಂತೆ ಫ್ರೆಂಡ್ಸ್ ಜೊತೆ. ಅಮ್ಮ ಹಸುಗೆ ನಾನು ಹುಲ್ಲು ತಿನ್ನಿಸ್ದೆ ಮತ್ತು ಸೀಡ್ಸ್ ಎಲ್ಲ ಹಾಕಿದೆ, ನೀರು ಹಾಕಿದೆ. ಆಮೇಲೆ ಹೀಗೆ ತುಂಬಾ ವಿಷಯಗಳನ್ನ ಅವನು ಶೇರ್ ಮಾಡ್ತಾನೆ ಇದ್ದ. ಬಟ್ ಅನ್ನಿಸ್ತು ಇವನು ತುಂಬ ಎಂಜಾಯ್ ಮಾಡಿದ್ದಾನೆ ಅಂತ. ಸರಿ ನಾವು ಸಹ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದ್ವಿ. ನಂತರ ನೆಕ್ಸ್ಟ್ ಡೇ ಅವನಿಗೆ ಸ್ಕೂಲು ರಜೆ ಕೊಟ್ಟಿದ್ದರು. ಅದರಿಂದ ಮಕ್ಕಳು ಸಹ ತುಂಬಾ ಚೆನ್ನಾಗಿ ರೆಸ್ಟ್ ಮಾಡಿದರು. ಇಲ್ಲಿಗೆ ಈ ದಿನದ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ಸಹ ಈ ಥರ ಒಂದು ಪ್ಲೇಸ್ಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ದಿನದ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.